ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿದಿನ ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಇವತ್ತು ನಾನು ಕೇವಲ 10 ನಿಮಿಷದಲ್ಲಿ ಮಾಡಬಹುದಾದಂತಹ ಸೂಪರ್ ಟೇಸ್ಟಿ ಹೆಸರುಕಾಳು ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ ಕೂಡ ಈ ಥರ ಒಂದು ಹೆಲ್ದಿ ರೆಸಿಪಿನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಹೆಲ್ದಿ ರೆಸಿಪಿಗೋಸ್ಕರ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ, 1 ಕಪ್ಪಾಗುವಷ್ಟು ಹಸಿರು ಕಾಳನ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಮೆಷರ್ಮೆಂಟ್ ಬೇಕೋ ಅಷ್ಟನ್ನು ನೀವು ತೊಗೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇರೋದು ಒಂದು 2 to 3 ಮೆಂಬರ್ಸು ಊಟ ಮಾಡ್ಬೋದು. ಸೊ ನೀಟಾಗಿ ಹಸಿರು ಕಾಳನ್ನ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. 3 ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಟೊಮ್ಯಾಟೊ ಫುಲ್ ಹಣ್ಣಾಗಿರೋದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಕರಿಮೆಣಸು ಮತ್ತು 1 ಟೇಬಲ್ ಸ್ಪೂನು ಜೀರಿಗೆನ ಹಾಕೊಳ್ತಾ ಇದ್ದೀನಿ. 1 ರಿಂದ 2 ಸ್ಪೂನ್ ಆಗೋಷ್ಟು ಆಯಿಲ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 5 ರಿಂದ 10 ಬೆಳ್ಳುಳ್ಳಿಗಳನ್ನ ಹಾಕೋತಾ ಇದ್ದೀನಿ. ನೀವು ಸಿಪ್ಪೆ ತೆಗೆದು ಕೂಡ ಸೇರಿಸ್ಬೋದು, ಇಲ್ಲ ಹಾಗೆ ಕೂಡ ಸೇರಿಸ್ಬೋದು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಇವಾಗಲೇ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಆಮೇಲೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ತುಂಬ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಹಸಿರು ಕಾಳು ಎಷ್ಟು ಬೇಯಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ. ತುಂಬ ನೀವು ನೀರು ಹಾಕೋದು ಅಂತಲೇ ನೀರು ಥರ ಆಗುತ್ತೆ, ಗೊಜ್ಜು ಥರ ಬರಲ್ಲ. ಸೊ ನಾನು ಇದನ್ನು ಕುಕ್ಕರ್ ವಿಷಲ್ನ ಒಂದು 2 ರಿಂದ 3 ವಿಷಲ್ ತೊಗೊಂಡಿದ್ದೀನಿ. ಸೊ ಈ ಥರ ಬಂದಿದೆ. ಇದನ್ನು ನೀವು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲಿ ಈ ಥರ ಕಂಪ್ಲೀಟ್ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ತೋರಿಸ್ತೀನಿ ಯಾವ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿರಬೇಕು. ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಸ್ಮ್ಯಾಶ್ ಆಗಿರುತ್ತೆ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಮತ್ತು ಟೊಮ್ಯಾಟೊ ಯಾರು ತಿನ್ನಲ್ಲ ಅಂಥವ್ರಿಗೆ ಸುಲಭ ಅಂತಲೇ ಹೇಳ್ಬೋದು. ಈ ಥರ ಸ್ಮ್ಯಾಶ್ ಮಾಡಿದ್ರೆ ಊಟದ ಜೊತೆಗೆ ತಿನ್ಕೊಂಬಿಟ್ಟಿರ್ತಾರೆ. ಸೊ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲು ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಈರುಳ್ಳಿ, 2 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವೇನು ಕುದಿಸ್ಕೊಂಡಿದ್ವಲ್ಲ ಹಸಿರು ಕಾಳು, ಅದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಒಗ್ಗರಣೆ ಹಾಕಿದ್ದೀವಲ್ಲ ಅದು ಈ ಮಸಾಲೆಗೆ ಇಟ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ನೀವಿನ್ನೂ ಜಾಸ್ತಿ ಸ್ಮ್ಯಾಶ್ ಮಾಡಿಲ್ಲ ಅಂದರೆ ಈ ಥರ ಕುದಿಯೋಕೆ ಇಟ್ಬಿಟ್ರೆ ಅದಾಗೆ ಅದು ಬೆಂದ್ಕೊಳ್ಳುತ್ತೆ. ಜಾಸ್ತಿ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಬೋದು. ಸೊ ಟೇಸ್ಟು ನೋಡಿ ರುಚಿ ಏನಾದ್ರು ಕಡಿಮೆ ಆಗಿದ್ದರೆ ನೀವು ಈ ಟೈಮಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಒಂದು 10 ನಿಮಿಷ ಕುದಿಸ್ಕೊಂಡೆ. ಸೊ ನೀವೇ ನೋಡ್ಬೋದು ಈ ಥರ ಗೊಜ್ಜು ಟೈಪ್ ಆಗಿದೆ. ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಪ್ರೋಟೀನ್ ಇದೆ ಇದರಲ್ಲಿ, ನಾರಿನಂಶ ಇದೆ ಮತ್ತು ಕಡಿಮೆ ಕ್ಯಾಲರೀಸು, ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು. ಸೊ ಒಂದು 10 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿರೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ನೀವೇ ನೋಡಿದ್ರಲ್ವ ಎಷ್ಟು ಸಿಂಪಲ್ಲು, ಎಷ್ಟು ಬೇಗನೆ ಮಾಡ್ಬೋದು, ಎಷ್ಟು ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳಿಬಿಟ್ಟು. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.